ಇಂಗ್ಲೆಂಡ್ ವಿರುದ್ಧ ಸರಣಿಯನ್ನ ಸೋತಿರುವಂತ ಭಾರತಕ್ಕೆ ಈಗ ಕ್ಲೀನ್ ಸ್ವೀಪ್ ಆಗೋದನ್ನ ತಪ್ಪಿಸ್ಕೊಳ್ಬೇಕು ಅಷ್ಟೇ. ನಾಳೆ ಸರಣಿಯ ಕೊನೆಯ ಪಂದ್ಯವನ್ನಾದರೂ ಕೂಡ ಗೆದ್ದು ಸಮಾಧಾನ ಮಾಡ್ಕೊಳ್ಬೇಕು. ಆದರೆ ತಂಡದ ಆಟಗಾರರು ಅವರ ಪ್ರದರ್ಶನವನ್ನ ನೋಡ್ತಾ ಇದ್ರೆ ವೈಟ್ ವಾಶ್ ಗ್ಯಾರಂಟಿ ಅನ್ನಿಸ್ತಾ ಇದೆ. ಐಸಿಸಿ T20 ವಿಶ್ವಕಪ್ನಲ್ಲಿ ಸತತ 2 ಸಲ ಚಾಂಪಿಯನ್ ಆಗಿರುವಂತ ತಂಡ ಹೀಗೆ ದಿಢೀರಂತ ಡೌನ್ಫಾಲ್ ಯಾಕೆ ಆಗ್ತಿದೆ ಅನಿಸ್ತಿರಬಹುದು. ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್. ಕೋಚ್ ಸ್ಥಾನದಲ್ಲಿದ್ದು ಅವರು ಮಾಡ್ತಾ ಇರುವಂತ ಬ್ಲಂಡರ್ಗಳಿಗೆ ಆಟಗಾರರು ಅವಮಾನ ಅನುಭವಿಸಿದ್ದಾರೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರಿಷ್ ವಿರುದ್ಧ ಕ್ಲೀನ್ ಸ್ವೀಪ್, ಇಂಗ್ಲೆಂಡ್ ವಿರುದ್ಧವೂ ಸೋಲು. ಬಹುಶಃ ಈಗ ಜಿಂಬಾಬ್ವೆ ತಂಡಕ್ಕೂ ಕೂಡ ನಾವು ಭಾರತವನ್ನು ಈಸಿಯಾಗಿ ಸೋಲಿಸಬಹುದು ಅನಿಸ್ತಿರ್ಬೋದು. ಇದೇ ತಿಂಗಳ ಕೊನೆಯಲ್ಲಿ ಭಾರತ ಹಾಗೆ ಜಿಂಬಾಬ್ವೆ ನಡುವೆ 3 ಪಂದ್ಯಗಳ T20 ಸರಣಿ ಇದೆ. ಭಾರತದ ಪ್ರೆಸೆಂಟ್ ಸಿಚುಯೇಷನ್ ನೋಡ್ತಾ ಇದ್ರೆ ಅಲ್ಲಿಯೂ ಕೂಡ ಪಲ್ಟಿ ಹೊಡಿತಾರ ಅನ್ನಿಸ್ತಿದೆ. ಅಷ್ಟಕ್ಕೂ ಭಾರತ ಯಾವತ್ತೂ ಕೂಡ ಇಷ್ಟು ಹೀನಾಯವಾಗಿ ಸೋತಿದ್ದೇ ಇಲ್ಲ. ಸೋತರೂ ಕೂಡ ಫೈಟ್ ಕೊಟ್ಟಿಯೇ ಸೋಲ್ತಾ ಇದ್ರು. ಆದರೆ ಕಳೆದ 6 ಪಂದ್ಯಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿರುವಂಥದ್ದು. ಆಟಗಾರರ ಕಳಪೆ ಪ್ರದರ್ಶನಕ್ಕೆ ಕಾರಣ ಗೌತಮ್ ಗಂಭೀರ್ ಅವರ ಸ್ಟ್ರಾಟಜಿಗಳು ಕೂಡ. ಸೊ ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಆಟಗಾರನನ್ನೇ ತಂಡದಿಂದ ಕೈಬಿಟ್ಟಂತ ಗಂಭೀರ್. ಇವತ್ತು ಭಾರತ T20 ವಿಶ್ವಕಪ್ನಲ್ಲಿ 3ನೇ ಕಪ್ಪನ್ನ ಗೆದ್ದು ಅಂದ್ರೆ 3ನೇ ಟ್ರೋಫಿನ ಗೆಲ್ಲೋಕೆ ಮುಖ್ಯ ಕಾರಣನೇ ಸಂಜು ಸ್ಯಾಮ್ಸನ್ ಆಡಿದಂಥ ಇನ್ನಿಂಗ್ಸ್. ಈಗ ಕಳೆದ ಪಂದ್ಯಗಳಲ್ಲಿ ಸ್ವಲ್ಪ ಡಲ್ ಇದ್ರು, ಹೌದು. ಹಾಗಂತ ದಿಢೀರಂತ ಅವರನ್ನ ಕೂರಿಸಿದ್ದು ಅಥವಾ ತಂಡದಿಂದ ಡ್ರಾಪ್ ಮಾಡಿದ್ದು ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಅತಿ ದೊಡ್ಡ ಮಿಸ್ಟೇಕ್ ಅದು. ಸೊ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಂತ ಒನ್ ಆಫ್ ದಿ ಬ್ಲಂಡರ್ ಡಿಸಿಷನ್ ಅಂದ್ರೆ ಸಂಜು ಸ್ಯಾಮ್ಸನ್ರನ್ನ ತಂಡದಿಂದ ಹೊರಗಿಟ್ಟಿದ್ದು. ಅವರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇರಬಹುದು, ಬಟ್ 3 ಅಥವಾ 2 ಮ್ಯಾಚ್ಗಳಲ್ಲಿ ಅವ್ರು ಆಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಂಬ್ಯಾಕ್ ಮಾಡೇ ಮಾಡ್ತಿದ್ರು. ಹಾಗೆ ನೋಡಿದ್ರೆ ತಂಡದಲ್ಲಿ ಸಾಕಷ್ಟು ಜನ ಅವರಿಗಿಂತ ಕೆಟ್ಟದಾಗಿ ಪ್ರದರ್ಶನ ನೀಡ್ತಾ ಇರುವಂತವರು ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಅವರನ್ನೆಲ್ಲ ಬಿಟ್ಟು ಸಂಜು ಸ್ಯಾಮ್ಸನ್ರನ್ನೇ ಟಾರ್ಗೆಟ್ ಮಾಡಿದ್ದು ಕೂಡ ಇಲ್ಲಿ ಅತಿ ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಜೊತೆಗೆ ಮಾಜಿ ಕ್ರಿಕೆಟಿಗರು ಕೂಡ ಈ ಬಗ್ಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲೇನಾಗ್ತಿದೆ, ನೀವು ಸಂಜು ಸ್ಯಾಮ್ಸನ್ರನ್ನ ತಂಡದಿಂದ ಕೈ ಬಿಡ್ತಿದ್ದೀರಿ ಅಂತಂದ್ರೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ ನೀವು? ಹಾಗಾದ್ರೆ ತಂಡದ ಆಟಗಾರರು ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ನೀಡೋದೇ ತಪ್ಪ, ಅಂತವ್ರನ್ನೇ ನೀವು ತಂಡದಿಂದ ಕೈ ಬಿಡ್ತೀರಿ ಅಂದ್ರೆ ಸೊ ಯಾವ ರೀತಿಯಾದಂಥ ಸಂದೇಶ ಕೊಟ್ಟಂಗಾಯ್ತು ಅಂತೇಳಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ಲೇಯಿಂಗ್ 11ನಲ್ಲಿ ಆಡುವವರಿಗೆ ಅಭದ್ರತೆಯ ಭಯದಿಂದ ಪ್ರೆಷರ್ ಆಗ್ತಾ ಇರುವಂಥದ್ದು. ಸೊ ಈಗ T20 ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಅರ್ಧಶತಕ ಬಾರಿಸಿದಿ ಟೂರ್ನಮೆಂಟ್ ಆಫ್ ದಿ ಪ್ಲೇಯರ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥವ್ರನ್ನೇ ನೀವು ಪ್ಲೇಯಿಂಗ್ 11ನಿಂದ 3 ಮ್ಯಾಚಲ್ಲಿ ಆಡಿಲ್ಲ ಅಂತೇಳಿ ಕೈ ಬಿಡ್ತೀರಿ ಅಂತ ಆದ್ರೆ ಸೊ ಉಳಿದ ಆಟಗಾರರಿಗೂ ಕೂಡ ಅದೊಂದು ಅಭದ್ರತೆಯ ಭಯ ಕಾಡ್ತಾ ಇರುತ್ತೆ. ಯಾಕಂದ್ರೆ ನಾವು ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ನಮ್ಮನ್ನು ಕೂಡ ತಂಡದಿಂದ ಕೈ ಬಿಡ್ತಾರೆ ಎನ್ನುವಂಥವ್ರಿಗೆ ಟೆನ್ಷನ್ ಇದ್ದೇ ಇರುತ್ತೆ ಅಥವಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅಂತ ಪ್ರೆಷರ್ ಟೈಮಲ್ಲಿ ಅವ್ರ ಕಡೆಯಿಂದ ನೀವು ಬಿಗ್ ಇನ್ನಿಂಗ್ಸ್ ಅಥವಾ ಟ್ಯಾಲೆಂಟೆಡ್ ಪ್ಲೇಯಿಂಗ್ ಅನ್ನ ಕಾಣಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರೆಷರ್ನಲ್ಲಿ ಆ ಇತರೆ ಆಟಗಾರರು ಕೂಡ ಬೇಗನೆ ಔಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಅಥವಾ ಅವರ ಪ್ರದರ್ಶನವನ್ನ ನೀಡೋಕೆ ಸಾಧ್ಯವಾಗುವುದಿಲ್ಲ. ಈಗ ಸಂಜು ಸ್ಯಾಮ್ಸನ್ರನ್ನ ಕೈ ಬಿಟ್ಟದ್ದು ಕೂಡ ಇಂಥದ್ದೇ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಸಂಜುರನ್ನೇ ಕೈ ಬಿಟ್ಟಿದ್ದೀರಿ ಅಂತಂದಾಗ ನಮ್ಮ ಪರಿಸ್ಥಿತಿ ಏನು ಅಂತೇಳಿ ತಂಡದ ಇತರೆ ಬ್ಯಾಟರ್ಗಳಿಗೂ ಕೂಡ ಪ್ರೆಷರ್ ಆಗ್ತಿದೆ. ಇವನ್ ಇಶಾನ್ ಕಿಶನ್ ಕೂಡ ತಾನು ಸೇಫ್ ಇಲ್ಲ ಅನ್ನೋದು ಗೊತ್ತಾಗಿದೆ. ಸೊ ನಂಬರ್ 3ನಲ್ಲಿ ಅವರು T20 ವಿಶ್ವಕಪ್ನಲ್ಲಿ ಹಾಗೆ ಇದಕ್ಕೂ ಮುನ್ನ ನಡೆದಿದ್ದಂಥ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡಿದ್ರು. ಆದರೆ ಈಗ ಕಿಶನ್ ಕಡೆಯಿಂದಲೂ ಕೂಡ ಕಳೆದ 6 ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂಥ ಇನ್ನಿಂಗ್ಸ್ ಬಂದಿಲ್ಲ. ಸೊ ಇಲ್ಲಿ ಕಿಶನ್ ಕೂಡ ಕಂಪ್ಲೀಟ್ ಅಂಡರ್ ಪ್ರೆಷರ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಒಬ್ಬರನ್ನ ಬಿಟ್ಟರೆ ಉಳಿದವರಿಗೆಲ್ಲ ಕೂಡ ಟೆನ್ಷನ್ ಇದ್ದೇ ಇದೆ. ಸೊ ಶ್ರೇಯಸ್ ಅಯ್ಯರ್ ಯಾಕಿಲ್ಲ ಅಂತಂದ್ರೆ ಅವರು ಕ್ಯಾಪ್ಟನ್. ಸೊ ಕ್ಯಾಪ್ಟನ್ ನೀವು ಪ್ಲೇಯಿಂಗ್ 11ನಿಂದ ಹೊರಗೆ ಕೂರ್ಸೋಕೆ ಸಾಧ್ಯ ಇಲ್ಲ. ಸೊ ಅವರನ್ನ ಬಿಟ್ಟರೆ ಉಳಿದ ಎಲ್ಲ ಆಟಗಾರರಿಗೂ ಕೂಡ ನಾವು ಈ ಪಂದ್ಯದಲ್ಲಿ ಅಥವಾ ನೆಕ್ಸ್ಟ್ ಪಂದ್ಯದಲ್ಲಿ ಆಡಿಸ್ತಾರಾ ಇಲ್ವಾ ಎನ್ನುವಂಥ ಡೌಟ್ಸ್ ಇದ್ದೇ ಇದೆ. ಸೊ ಇದು ಅವರ ಆಟದ ಮೇಲೆ ಒತ್ತಡವನ್ನ ಬೀರ್ತಾ ಇರುವಂಥದ್ದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಟೂರ್ನಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ. ಸೊ ಇಂಗ್ಲೆಂಡ್ನಲ್ಲಿ ಆಡ್ತಾ ಇರುವಂಥವರೆಲ್ಲ ಹೊಸಬ್ರು. ಸೊ ಏನೀಗ ಇಂಗ್ಲೆಂಡ್ನಲ್ಲಿ ಭಾರತ ಸರಣಿಯನ್ನು ಆಡ್ತಾ ಇದೆ, ಮೊದಲು ಅಂತಂದ್ರೆ ಇಡೀ ತಂಡ ಬ್ಯಾಲೆನ್ಸ್ ಆಗಿರ್ತಿತ್ತು. ಸೊ ಏನಂತಂದ್ರೆ ಸೀನಿಯರ್ಸ್ ಇರ್ತಾ ಇದ್ರು, ಸೊ ಆಲ್ಮೋಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದವ್ರು ಇರ್ತಿದ್ರು, ಜೊತೆಗೆ ಯಂಗ್ಸ್ಟರ್ಸ್ ಇರ್ತಿದ್ರು. ಅಲ್ಲಿ ಮೂವರ್ಗೂ ಕೂಡ ಕಲಿಯೋಕೆ ಅವಕಾಶಗಳಿದ್ವು. ಸೊ ಯಂಗ್ಸ್ಟರ್ಸ್ ಬಂದಾಗ ಏನಾಗ್ತಿತ್ತು, ಸೀನಿಯರ್ಗಳ ಕಡೆಯಿಂದ ಅಲ್ಲಿನ ಪಿಚ್ ಇರ್ಬೋದು ಅಥವಾ ಅನುಭವವನ್ನು ಪಡ್ಕೊಳ್ತಾ ಇದ್ರು. ಸೊ 1-2 ಮ್ಯಾಚ್ಗಳಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಅವರಿಗೆ ಒಂದೊಳ್ಳೆ
ಕ್ಲಾಸ್ ಸಿಗ್ತಾ ಇತ್ತು, ಅಂದರೆ ಅವ್ರ ಸಜೆಷನ್ ಸಿಗ್ತಾ ಇತ್ತು ಆನ್ ಫೀಲ್ಡ್ನಲ್ಲಿ ಪಡೆಯೋಕೆ. ಧೋನಿ ಕಾಲದಿಂದ ಹಿಡಿದು ರೋಹಿತ್ ಶರ್ಮಾ ಇರ್ಬೋದು ಅಥವಾ ವಿರಾಟ್ ಕೊಹ್ಲಿ ಇರ್ಬೋದು. ಸೊ ಇವರೆಲ್ಲ ಹೆಂಗೆ ಇಲ್ಲಿ T20 ಮಾದರಿಯಲ್ಲಿ ಸಕ್ಸಸ್ ಆದರು ಅಂತಂದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಬರುವಂಥ ಏನು ಹೊಸ ಆಟಗಾರರಿಗೆ ತಮ್ಮೆಲ್ಲ ಅನುಭವವನ್ನು ಧಾರೆ ಎರಿತಾ ಇದ್ರು. ಸೊ ಅವರಿಂದ ತಿಳಿಯೋದು, ಅವ್ರು ಆಡದೇ ಇದ್ರೂ ಕೂಡ ಇವನ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇರ್ಬೋದು ಅಥವಾ ಡಗೌಟ್ನಲ್ಲಿ ಇರ್ಬೋದು, ಸೊ ತಿಳ್ಕೊಳ್ಳೋದು ತುಂಬಾ ಇರ್ತಿತ್ತು. ಬಟ್ ಈಗ ಏನಾಗಿದೆ ಅಂದರೆ T20 ತಂಡದಲ್ಲಿ ಸೊ ಏನು ಗಂಭೀರ್ ಅವರು ನಾನು ಸ್ಟಾರ್ ಕಲ್ಚರ್ ಬಿಡ್ತೀನಿ, ಹೊಸಬರ ತಂಡವನ್ನೇ ಕಟ್ತೀನಿ ಅಂತೇಳಿ ಬಂದ್ರಲ್ಲ, ಸೊ ಅಲ್ಲಿ ಎಲ್ಲರನ್ನೂ ಕೂಡ ಹೊಸಬರನ್ನೇ ಆಯ್ಕೆ ಮಾಡಿದಾಗ ಸೊ ಏನೋ ಒಂದಲ್ಲಿ ಏನೋ ಮಿಸ್ಟೇಕ್ಸ್ ಆಗ್ತಿದೆ ಅಂದಾಗ ಅದನ್ನು ತಿದ್ಕೊಳ್ಳೋಕ್ಕೆ ಬೇರೆಯವ್ರ ಹತ್ರ ಕೇಳೋಕೆ ಅಲ್ಲಿ ಯಾರು ಸೀನಿಯರ್ಗಳೇ ಇಲ್ಲ ಅಂದಾಗ ಸೊ ಆಟೋಮೆಟಿಕಲಿ ಅದು ಹೆಂಗೆ ಬರ್ತಾ ಹಂಗೆ ಹೋಗ್ತಾ ಇರ್ತಾರೆ. ಈಗ ಜಸ್ಪ್ರೀತ್ ಬುಮ್ರಾ ಕೂಡ ಇಲ್ಲ, ಹಾರ್ದಿಕ್ ಪಾಂಡ್ಯ ಕೂಡ ಇಲ್ಲ. ಸೊ ಅವರಿಬ್ಬರೇ ಇರೋದೀಗ T20 ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಅಂದರೆ. ಸೊ ಅವರೇ ಇಲ್ಲ ಅಂದಾಗ ತಂಡದಲ್ಲಿರುವಂಥ ಹೊಸಬರಿಗೆ ಗೊತ್ತಾಗಲ್ಲ ಅದು. ಇನ್ನು ಇಲ್ಲಿ ಇನ್ನೊಂದು ಏನಂತಂದರೆ, ಸೊ ಇಲ್ಲಿ ಜಸ್ಪ್ರೀತ್ ಬುಮ್ರಾಗೆ ಸಾಲು ರೆಸ್ಟ್ ಕೊಡ್ತಾ ಇರುವಂಥದ್ದು ಯಾಕೆ ಅಂತ ಪ್ರಶ್ನೆ ಕೂಡ ಇದೆ. ಸೊ ಐರ್ಲೆಂಡ್ ಹಾಗೆ ಜಿಂಬಾಬ್ವೆ ಅಂತ ತಂಡಗಳ ವಿರುದ್ಧದ ಸರಣಿಗಳಿಗೆ ನೀವು ರೆಸ್ಟ್ ಕೊಟ್ಟರು ಕೂಡ ಇಂಗ್ಲೆಂಡ್ ಅಂತ ತಂಡದ ವಿರುದ್ಧ ರೆಸ್ಟ್ ಕೊಡ್ತೀರಿ ಅನ್ನೋದ್ರ ಲೆಕ್ಕಾಚಾರ ಏನು? ಸೊ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಜನರೇಷನಲ್ ಬೌಲರ್ ಅಂತಲೇ ಖ್ಯಾತಿಯನ್ನು ಪಡೆದಿರುವಂಥದ್ದು. ಸೊ ಹೌದು, ಈ ಸಲ IPLನಲ್ಲಿ ಅವರಿಗೆ ಚೆನ್ನಾಗಾಗಿಲ್ಲ, ಬಟ್ IPLನ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬೇರೆ ವಿದೇಶಗಳ ಪಿಚ್ಗಳಲ್ಲಿ ಸೊ ಅಲ್ಲಿ ಏನಂತಂದರೆ ಅಲ್ಲಿನ ಸಕ್ಸಸ್ ಪಡೆದೇ ವರ್ಲ್ಡ್ ಕ್ಲಾಸ್ ಬೌಲರ್ ಎನಿಸ್ಕೊಂಡಿರೋದು ಜಸ್ಪ್ರೀತ್ ಬುಮ್ರಾ. ಹೌದಪ್ಪ, ಅವ್ರಿಗೆ ಇಂಜುರಿ ಆಗಬಾರ್ದು, ನಾವು ಅವರನ್ನು ಕಾಪಾಡ್ತೀವಿ ಅಂತಂದರೆ ಸೊ ಇಲ್ಲಿ T20 ಮಾದರಿಯ ಪಂದ್ಯಗಳಲ್ಲಿ ಅವರಿಗೆ ಸಿಗೋದೇ 4 ಓವರ್ಗಳು. ಸೊ ಆ 4 ಓವರ್ಗಳೇನಿರುತ್ತಲ್ಲ ಅದು ಆಪೋಸಿಟ್ ತಂಡಗೆ ಕಂಪ್ಲೀಟ್ ಆಗಿ ಪ್ರೆಷರ್ ಹಾಕುವಂಥ ಓವರ್ಗಳದು. ಸೊ ಎಂಥದ್ದೇ ಬ್ಯಾಟರ್ ಇದ್ರೂ ಕೂಡ ಬುಮ್ರಾ ಬೌಲಿಂಗ್ನಲ್ಲಿ ನೋಡ್ಕೊಂಡು ಆಡೋಣ ಅಥವಾ ವಿಕೆಟನ್ನು ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲೇ ಆಡ್ತಾರೆ. ಅದರಲ್ಲೂ ಇಂಗ್ಲೆಂಡ್ ಅಂತ ಟಾಪ್ ಕ್ವಾಲಿಟಿ ಟೀಮ್ ಇರುವಂಥ ಸರಣಿಗಳಲ್ಲಿ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ಕೊಡೋದು ಎಷ್ಟು ಒಳ್ಳೆಯದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂಥದ್ದು. ಹೌದು, ಈಗ ಟೂರ್ನಮೆಂಟ್ ಅಥವಾ ದೊಡ್ಡ ಟೂರ್ನಮೆಂಟ್ಗಳಿಗೆ ನಾವು ಅವರನ್ನು ಸೇಫ್ ಮಾಡ್ತಿದ್ದೀವಿ ಅಂತಂದರೆ ಆಯಿತು. ಈಗ ಟೂರ್ನಮೆಂಟ್ಗಳಲ್ಲಿ ಫಸ್ಟ್ ಮ್ಯಾಚಲ್ಲಿ ಅವ್ರು ಇಂಜುರಿ ಆದ್ರು ಅಂದರೆ ನೆಕ್ಸ್ಟ್ ಬರುವಂಥ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಅವರನ್ನು ಹೊರಗಿಡಬೇಕಾಗುತ್ತೆ. ಸೊ ಈಗ T20 ಮಾದರಿಯಲ್ಲಿ ಕೂಡ ಆಡಿಸ್ಬೇಕಿತ್ತು. ಈಗ ಟೆಸ್ಟ್ ಮ್ಯಾಚ್ ಅಂದರೆ ಓಕೆ, ಅಲ್ಲಿ ದೀರ್ಘಕಾಲದ ಬೌಲಿಂಗ್ ಇರುತ್ತೆ, ರೆಸ್ಟ್ ಕೊಡಬಹುದು. ಬಟ್ T20 ಅಂದಾಗ ಇರೋದು 4 ಓವರ್ ಅಂದಾಗ ಅವರನ್ನು ಕೂಡ ಆಡಿಸ್ಬೇಕಿತ್ತು. ಸೊ ಅವರ ಬೌಲಿಂಗ್ ಬೇರೆಯವ್ರಿಗೂ ಕೂಡ ಪ್ಲಸ್ ಆಗ್ತಾ ಇತ್ತು. ಯಾಕಂದರೆ ಸೆಲೆಕ್ಟ್ ಮಾಡಿರೋರೆಲ್ಲ ಹೊಸಬರೇ ಇದ್ದಾಗ ಅವ್ರಿಗೂ ಕೂಡ ಕಲಿಯೋಕೆ ಅವಕಾಶ ಸಿಗ್ತಾ ಇತ್ತು. ಸೊ ಇದು ಕೂಡ ಬ್ಲಂಡರ್ ಆಗ್ತಿರುವಂಥದ್ದು. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವ್ರ ಇಂಜುರಿ ಇರುವಂಥದ್ದು. ಸೊ ಹಾರ್ದಿಕ್ ಪಾಂಡ್ಯರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಸೊ ಅಲ್ಲೇನಾಗುತ್ತೆ, ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಆಟ ಆಡುವಂಥ ಪಾಂಡ್ಯ ಇಲ್ಲದೇ ಇರೋದು ಕೂಡ ಹೊಡೆತವನ್ನು ಕೊಟ್ಟಿದೆ. ಇನ್ನು ತಂಡಕ್ಕೆ ಆಯ್ಕೆ ಮಾಡಿರುವಂಥ ಆಟಗಾರರಾದರೂ ಚೆನ್ನಾಗಿದ್ದಾರಾ ಅಂದರೆ ಸೊ ಅಲ್ಲೂ ಕೂಡ ಬ್ಲಂಡರ್ ಇದೆ. ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಇಲ್ಲ, ಫೀಲ್ಡಿಂಗ್ ಅಂತೂ ಮೊದಲೇ ಇಲ್ಲ. ಹೀಗಿದ್ರೂ ಕೂಡ ವಾಷಿಂಗ್ಟನ್ ಸುಂದರ್ಗೆ ಯಾಕೆ ಪದೇ ಅವಕಾಶವನ್ನು ಕೊಡ್ತಾ ಇದ್ದೀರಿ? ಆ್ಯಕ್ಚುಲಿ ಇಲ್ಲಿ ಸುಂದರನ್ನ T20 ತಂಡಕ್ಕೆ ಸೆಲೆಕ್ಟ್ ಮಾಡಿದಾಗಲೇ ಸಾಕಷ್ಟು ಮಾಜಿ ಕ್ರಿಕೆಟಿಗರು ಆಪೋಸ್ ಮಾಡಿದ್ರು. ಯಾಕಂದರೆ ಸುಂದರ್ ಕಡೆಯಿಂದ ಯಾವುದೇ ಮ್ಯಾಚ್ ವಿನ್ನಿಂಗ್ಸ್ ಅಂತ ಇನ್ನಿಂಗ್ಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರ ಬೌಲಿಂಗ್ ಅಂತೂ ತೀರಾ ಕಳಪೆಯಾಗಿದೆ. ಮೊನ್ನೆ ಐರ್ಲೆಂಡ್ ವಿರುದ್ಧ ಒಂದೇ ಓವರಲ್ಲಿ 19 ರನ್ ಕೊಡ್ತಾರೆ, ನಿನ್ನೆ ಮ್ಯಾಚಲ್ಲಿ ಒಂದೇ ಓವರಲ್ಲಿ 19 ರನ್ ಕೊಡ್ತಾರೆ. ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಅವ್ರ ಕಡೆಯಿಂದ ಸೊ ನೀವೊಂದು ಫಿನಿಶಿಂಗ್ ರೋಲ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಫೀಲ್ಡಿಂಗ್ನಲ್ಲೂ ಕೂಡ ಚೆನ್ನಾಗಿಲ್ಲ. ಸೊ ಹೀಗಿದ್ರೂ ಕೂಡ ನೀವು ಪದೇ ವಾಷಿಂಗ್ಟನ್ ಸುಂದರ್ಗೆ ಯಾಕೆ ಅವಕಾಶವನ್ನು ಕೊಡ್ತಾ ಇರೋದು? ಸೊ ಆಲ್ರೌಂಡರ್ ಬೇಕು ಅಂತೇಳಿ ನೀವು ಅವರನ್ನು ತಗೊಂಡು 1 ಓವರ್ ಬೌಲಿಂಗ್ ಮಾಡಿ 19 ರನ್ ಕೊಡಿಸೋದಕ್ಕಿಂತ ಒಬ್ಬ ಪ್ಯೂರ್ ಬ್ಯಾಟರ್ನ ತಗೊಂಡ್ರೆ ಅದೇ 19 ರನ್ ಎಕ್ಸ್ಟ್ರಾ ರನ್ ಹೊಡಿತಾರಲ್ಲ ಅವರು ಬ್ಯಾಟಿಂಗ್ನಲ್ಲಿ ಅನ್ನುವಂಥ ವಾದಗಳು ಕೂಡ ಇದೆ. ಸೊ ಈ ಒಂದು ಮಿಸ್ಟೇಕ್ಸ್ ಕೂಡ ಇಲ್ಲಿ ಸೋಲಿಗೆ ಕಾರಣ ಆಗ್ತಾ ಇರುವಂಥದ್ದು. ಇಲ್ಲಿ ಗಂಭೀರ್ ಅವರ ಇನ್ನೊಂದು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಲೇಬೇಕು. ಯಾಕಂತಂದರೆ ಎಲ್ಲ ಆಟಗಾರರಿಗೂ ಕೂಡ ಲಾಂಗ್ ಗ್ಯಾಪ್ ಇಂಜುರಿ ಬಳಿಕ ಅವರು ಕಮ್ಬ್ಯಾಕ್ ಮಾಡಬೇಕು ಅಂತಂದರೆ ಯಾವುದೇ ಡೊಮೆಸ್ಟಿಕ್ ಅಥವಾ ಯಾವುದಾದ್ರೂ ಒಂದು ಪಂದ್ಯವನ್ನು ಆಡಿ ಆನಂತರವೇ ಅಂತಾರಾಷ್ಟ್ರೀಯ ತಂಡಗಳಿಗೆ ಅವರನ್ನು ಸೆಲೆಕ್ಟ್ ಮಾಡುವಂಥದ್ದು. ಆದರೆ ಒಂದೇ ಒಂದು IPL ಪಂದ್ಯವನ್ನು ಆಡದಂಥ ಹರ್ಷಿತ್ ರಾಣಾ ಯಾವುದೇ ಡೊಮೆಸ್ಟಿಕ್ ಪಂದ್ಯಕ್ಕೆ ಅಖಾಡಕ್ಕೆ ಇಳಿಯದೆ ಡೈರೆಕ್ಟಾಗಿ ಐರ್ಲೆಂಡ್ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗ್ತಾರೆ. ಜೊತೆಗೆ ಪ್ಲೇಯಿಂಗ್ 11 ಕೂಡ ಆಡ್ತಾರೆ. ಸೊ ಈ ರೀತಿಯಾದಂಥ ನಿರ್ಧಾರಗಳು ಯಾಕೆ? ಸೊ ಇಲ್ಲಿ ತಮಗೆ ಬೇಕಾದಂಥ ಆಟಗಾರರಿಗೆ ಮಾತ್ರ ಒಂದು ರೀತಿಯ ರೂಲ್ಸು, ಬೇರೆಯವರಿಗೆಲ್ಲ ಇನ್ನೊಂದು ರೀತಿಯಾದಂಥ ರೂಲ್ಸನ್ನು ಮಾಡ್ತಾ ಇರೋದ್ರಿಂದಲೇ ಅದು ತಂಡದ ಪ್ರದರ್ಶನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸೊ ಇಲ್ಲಿ ಹರ್ಷಿತ್ ರಾಣಾರನ್ನು ಆಯ್ಕೆ ಮಾಡಿ, ಅದರಲ್ಲಿ ತಪ್ಪೇನಿಲ್ಲ. ಸೊ ಬೇರೆಯವರಿಗೆಲ್ಲ ಇರುವಂತೆಯೇ ಅವ್ರಿಗೂ ಕೂಡ ರೂಲ್ಸ್ ಬೇಕು. ಬೇರೆ ಪಂದ್ಯಗಳನ್ನು ಆಡಿ ಅನಂತರದಲ್ಲಿ ಅವರಿಗೆ ಆಯ್ಕೆಯನ್ನು ಮಾಡುವಂಥ ಪ್ರಕ್ರಿಯೆ ನಡಿಬೇಕಿತ್ತು, ಅದು ಕೂಡ ನಡೀತಾ ಇಲ್ಲ. ಇದೆಲ್ಲದರ ನಡುವೆ ಬ್ಯಾಟಿಂಗ್ ಆರ್ಡರ್ನಲ್ಲೂ ಕೂಡ ಪದೇ ಬದಲಾವಣೆಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈಗಲೂ ಕೂಡ ನಡೀತಾನೆ ಇದೆ. ಸೊ ಗೌತಮ್ ಗಂಭೀರ್ ಅವರು ಬಂದ ಮೇಲೆ ಬ್ಯಾಟಿಂಗ್ ಆರ್ಡರ್ಲಿ ಮ್ಯೂಸಿಕಲ್ ಚೇರ್ ಆಡಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲೂ ಕೂಡ ನಮ್ಮ ಕನ್ನಡಿಗ KL ರಾಹುಲ್ ವಿಚಾರದಲ್ಲಂತೂ ಈ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿನೇ ಆಗಿದೆ. ಸೊ ಈಗಲೂ ಕೂಡ T20 ತಂಡದಲ್ಲೂ ಕೂಡ ಅದೇ ಆಗ್ತಾ ಇದೆ. ಅದರಲ್ಲೂ ಕೂಡ ಹರ್ಷಿತ್ ರಾಣಾ ಮೊನ್ನೆ ಪವರ್ ಪ್ಲೇನಲ್ಲೇ ಬ್ಯಾಟಿಂಗ್ ಬರ್ತಾರೆ. ಸೊ ಬೇರೆ ಬ್ಯಾಟರ್ಗಳು ಇದ್ದಾಗಲೂ ಕೂಡ ಯಾಕೆ ನೀವು ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡ್ತಾ ಇದ್ದೀರಾ? ಸೊ ಇದು ತಂಡದ ರನ್ ಸ್ಕೋರ್ಗೆ ಹೊಡೆತ ಕೊಡುತ್ತೆ
ಅನ್ನೋದು ಕೆಲ ಮಾಜಿ ಕ್ರಿಕೆಟಿಗರ ವಾದ. ಹೀಗಿದ್ರೂ ಕೂಡ ಗಂಭೀರ್ ಯಾವುದನ್ನು ಕೇರ್ ಮಾಡ್ತಾ ಇಲ್ಲ. ಒಂದು ರೀತಿಯಾಗಿ ತಾನು ಏನು ಮಾಡಿದ್ರು ನಡೆಯುತ್ತೆ ಅಥವಾ ತನ್ನ ನಿರ್ಧಾರಗಳೇ ಅಂತಿಮ ಅನ್ನೋ ರೀತಿಯಲ್ಲಿ ಡಿಕ್ಟೇಟರ್ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಇದನ್ನು ಯಾರೋ ಮೂರನೇವ್ರು ಹೇಳಬೇಕಾಗಿಲ್ಲ. ಸೊ ತಂಡದ ಮಾಜಿ ಕ್ರಿಕೆಟಿಗರು ಹಾಗೆ ಮಾಜಿ ಆಯ್ಕೆದಾರರೇ ಈ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇರೋದು ಇಲ್ಲಿ ಗೊತ್ತಾಗುತ್ತೆ ಗೌತಮ್ ಗಂಭೀರ್ ಅವರ ಎಷ್ಟು ಮಿಸ್ಟೇಕ್ಸ್ ಇಲ್ಲಿ ತಂಡಕ್ಕೆ ಹೊಡೆತವನ್ನ ಕೊಡ್ತಾ ಇದೆ ಅನ್ನೋದು. ಹೀಗೆ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರು ತಲೆಬುಡ ಇಲ್ಲದೆ ಪ್ಲಾನ್ಗಳನ್ನ ಮಾಡಿ ಅದನ್ನ ಎಕ್ಸಿಕ್ಯೂಷನ್ ಮಾಡ್ತಿದ್ದಾರೆ. ಸ್ಟಾರ್ ಕಲ್ಚರ್ ಬಿಡ್ತೀನಿ, ಯಂಗ್ಸ್ಟರ್ಸ್ ಟೀಮ್ ಕಟ್ತೀನಿ ಅಂತ ಈಗ 3 ಮಾದರಿಯ ಕ್ರಿಕೆಟ್ನ ಹಳ್ಳ ಹಿಡಿಸಿದ್ದಾರೆ. ಆದ್ರೆ ಇಲ್ಲಿ ಗಂಭೀರ್ ದೌಲತಿಗೆ ಶ್ರೇಯಸ್ ಅಯ್ಯರ್ ಅವರ ಭವಿಷ್ಯ ಸ್ಪಾಯ್ಲ್ ಆಗಬಾರ್ದು ಅಷ್ಟೇ. ಯಾಕಂದ್ರೆ ನಿನ್ನೆ ಮ್ಯಾಚಲ್ಲೂ ಕೂಡ ಸಾಲು ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಜವಾಬ್ದಾರಿಯಿಂದ ಬ್ಯಾಟಿಂಗ್ ಅನ್ನ ಮಾಡಿದ್ದು ಶ್ರೇಯಸ್ ಅಯ್ಯರ್. ಸೊ ಇಲ್ಲಿ ತಂಡ ಸೋತಿದ್ದು ಅವರ ಕಾರಣದಿಂದ ಅಲ್ಲ, ಆದ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಸೋಲ್ತಾ ಇದೆ ಅಂತೇಳಿ ಆ ಸೋಲನ್ನು ಅವರ ತಲೆ ಕಟ್ಟಕ್ಕೆ ಸಾಧ್ಯನೂ ಇಲ್ಲ. ಕ್ಯಾಪ್ಟನ್ಸಿ ಮ್ಯಾಟ್ರ್ ಆಗುತ್ತೆ ಹೌದು ಸೋಲು ಗೆಲುವಿನಲ್ಲಿ, ಹಾಗಂತ ಎಲ್ಲರ ಸಪೋರ್ಟ್ ಸಿಕ್ಕಷ್ಟೇ ಅಂದ್ರೆ ಟೀಮ್ ಎಫರ್ಟ್ ಇದ್ದಾಗಷ್ಟೇ ಒಂದು ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗೋದು. ಹೀಗಾಗಿ ಬ್ಯಾಡ್ ಕ್ಯಾಪ್ಟನ್ ಎನ್ನುವಂತ ಟ್ಯಾಗ್ಲೈನ್ ಶ್ರೇಯಸ್ಗೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅದು ಕ್ರಿಕೆಟ್ಗೆ ಮಾಡಿದಂತ ದ್ರೋಹ ಆಗುತ್ತೆ ಅಷ್ಟೇ. ಒಟ್ಟಲ್ಲಿ T20 ಫಾರ್ಮೆಟ್ನಲ್ಲೂ ಭಾರತ ಜಾರೋಕೆ ಶುರು ಮಾಡಿ ಆಗಿದೆ. ಅದು ಪಾತಾಳಕ್ಕೆ ಬೀಳೋ ಮುನ್ನವೇ ಎಚ್ಚೆತ್ತುಕೊಳ್ಬೇಕು. ಗೌತಮ್ ಗಂಭೀರ್ ಅವರು ತಮ್ಮ ಹಠ ದೌಲತ್ತನ್ನೆಲ್ಲ ಪಕ್ಕಕ್ಕಿಟ್ಟು ತಂಡದ ಗೆಲುವಿಗಷ್ಟೇ ಪ್ಲಾನ್ ಮಾಡಿದ್ರೆ ಸಾಕಾಗುತ್ತೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಂಥದ್ದೇ ಟೀಮ್ನಲ್ಲಿ ಇಂಥವರೇ ಇರಬೇಕು ಅನ್ನೋ ಫೇವರಿಸಮ್ನ ಬಿಡಲೇಬೇಕು. ಅಲ್ಲಿಯವರೆಗೂ ಈ ಡೌನ್ಫಾಲ್ ನಿಲ್ಲೋದಿಲ್ಲ. ಯಾಕಂದ್ರೆ IPL ಇರ್ಬೋದು ಅಥವಾ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ನೀಡಿದಂಥ ಆಟಗಾರರಿದ್ದಾರೆ. ಸೊ ಅವ್ರಿಗೂ ಕೂಡ ಚಾನ್ಸ್ ಕೊಟ್ಟಾಗಷ್ಟೇ ಕಮ್ ಬ್ಯಾಕ್ ಮಾಡೋಕೆ ಸಾಧ್ಯವಾಗೋದು. ನಮಸ್ಕಾರ.